ಇನ್ನೇನು ಎಕ್ಸಾಮ್ ಮುಗಿಯುತ್ತೆ ಅನ್ನುವಾಗ ಪೋಷಕರಿಗೆ ದೊಡ್ಡ ತಲೆನೋವು ಶುರುವಾಗುತ್ತೆ. ಈ ಮಕ್ಕಳನ್ನ ರಜೆನಲ್ಲಿ ಹೇಗಪ್ಪ ನಿಭಾಯಿಸುವುದು ಅನ್ನೋದು ಅವರನ್ನ ಕಾಡತೊಡಗುತ್ತೆ. ಹಳ್ಳಿಗಾಡಿನ ಮಕ್ಕಳಾದ್ರೆ ಕಾಡು ಮರ ಬೆಟ್ಟ ಗುಡ್ಡ ಅಂತ ಸುತ್ತಾರೆ. ಆದರೆ ಸಿಟಿ ಮಕ್ಕಳಿಗೆ ಆ ಚಾನ್ಸೇ ಇರಲ್ಲ. ಇಂಥ ಮಕ್ಕಳಿಗಾಗಿಯೇ ರೂಪುಗೊಂಡದ್ದು ಬೇಸಿಗೆ ಶಿಬಿರ ಅನ್ನೋ ಕಾನ್ಸೆಪ್ಟ್. ಇದೇ ಈ ಹೊತ್ತಿನ ವಿಶೇಷ. ಆಗುಂಬೆಯಲ್ಲೊಂದು ಜೀವಗ್ರಾಮ. ನಾನ್ ಮಮತಾ. ನೋಡಿ ಕಲಿ ಮಾಡಿ ತಿಳಿ ಅನ್ನೋದು ನಮ್ಮ ಇವತ್ತಿನ ಪ್ರಾಥಮಿಕ ಶಿಕ್ಷಣದ ಮೂಲ ಉದ್ದೇಶ. ಇದೇ ಮಾತು ಬೇಸಿಗೆ ಶಿಬಿರಗಳಿಗೂ ಅನ್ವಯಿಸುತ್ತೆ. ಸಮರ್ ಕ್ಯಾಂಪ್ಗಳು ಮಕ್ಕಳಿಗೆ ಪಿಕ್ನಿಕ್ಗಳ ಫೀಲ್ ಕೊಡ್ತಾನೆ ಅನೇಕ ವಿಚಾರಗಳನ್ನು ಕಲಿಸ್ತವೆ. ಅಂತ ಸೊಗಸಾದ ಬೇಸಿಗೆ ಶಿಬಿರದೊಳಗೊಂದು ರೌಂಡ್ ಹೊಡ್ಕೊಂಡು ಬರೋಣ ಬನ್ನಿ. ದೂರದ ಕಾಂಕ್ರೀಟ್ ಕಟ್ಟಡಗಳ ನಡುವೆ ಬೆಳೆಯೋ ಸಿಟಿ ಮಕ್ಕಳಿಗೆ ಹಳ್ಳಿ ಜೀವನದ ಗಂಧ ಗಾಳಿಯೂ ಇರಲ್ಲ. ಹಳ್ಳಿಯ ಸುಂದರ ಪರಿಸರ, ಇಲ್ಲಿನ ಗ್ರಾಮೀಣ ಆಟ, ಹಳ್ಳಿ ತಿಂಡಿಗಳು ಇವರಿಗೆ ಸಿಗೋದೇ ಇಲ್ಲ. ಕೆಲವು ಮಕ್ಕಳೇನೋ ಶಾಲೆಗೆ ಬೇಸಿಗೆ ರಜೆ ಬಂದಾಗ ಹಳ್ಳಿಯಲ್ಲಿರೋ ಅಜ್ಜಿ ಮನೆಗೆ ಹೋಗಿ ಹಳ್ಳಿ ಜೀವನವನ್ನ ಎಂಜಾಯ್ ಮಾಡ್ತಾರೆ. ಆದರೆ ಎಲ್ಲ ಮಕ್ಕಳಿಗೂ ಈ ಚಾನ್ಸ್ ಸಿಗಲ್ಲ. ಇವತ್ತು ಮಕ್ಕಳಿಗೆ ನಿಜವಾದ ಎಂಟರ್ಟೈನ್ಮೆಂಟ್ ಅನ್ನೋದೇ ಗೊತ್ತಿಲ್ಲ. ಯಾವ ಮನೆಯಲ್ಲಿ ಹೋಗಿ ಕೇಳಿದ್ರು ಪೋಷಕರು ಹೇಳೋದೊಂದೇ, ತಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಗೇಮ್ಸ್ ಆಡ್ತಿರ್ತಾರೆ, ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಅಲ್ಲೂ ವಿಡಿಯೋ ಗೇಮ್ಸ್ ಆಡ್ಕೊಂಡಿರ್ತಾರೆ, ಇಲ್ಲ ಅಂದರೆ ಯಾವುದೋ ಒಂದು ಟಿವಿ ಚಾನೆಲ್ ಹಾಕ್ಕೊಂಡು ಸೋಫಾಗೆ ಹೊರಗೆ ಗಂಟೆಗಟ್ಟಲೆ ಅದರಲ್ಲೇ ಮುಳುಗಿರ್ತಾರೆ. ಇದು ಪೋಷಕರ ಕಾಮನ್ ಕಂಪ್ಲೇಂಟ್. ಇವತ್ತು ಬೇಸಿಗೆ ಶಿಬಿರಗಳು ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿವೆ. ಅನೇಕ ಪೋಷಕರು ತಮ್ಮ ಮಕ್ಕಳನ್ನ ಎಲ್ಲಿಗೂ ಕಳಿಸದೆ ಬೇಸಿಗೆ ಶಿಬಿರಗಳಿಗೆ ನೂಕಿ ಉಸ್ಸಪ್ಪ ಅಂತ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ. ಇನ್ನು ಕೆಲ ಪೋಷಕರಿಗೆ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಕಳಿಸೋದೇ ಒಂದು ಪ್ರತಿಷ್ಠೆಯ ವಿಷಯ. ಪಕ್ಕದ ಮನೆ ಹುಡುಗ ಬೇಸಿಗೆ ಶಿಬಿರಕ್ಕೆ ಹೋಗಿ ಬುದ್ಧಿವಂತನಾದ್ರೆ ನಮ್ಮ ಮನೆಯ ಮಕ್ಕಳ ಗತಿಯೇನು ಅನ್ನೋ ಫೀಲಿಂಗ್ ಬೇರೆ ಕೆಲವರಿಗಿರುತ್ತೆ. ಅಂಥ ಪೋಷಕರು ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗಳಿಗೆ ಕಳಿಸೋದಕ್ಕೆ ರೆಡಿ ಆಗ್ತಾರೆ. ಇಷ್ಟಕ್ಕೂ ಮಕ್ಕಳನ್ನ ಬೇಸಿಗೆ ಶಿಬಿರಗಳಿಗೆ ಕಳಿಸಬೇಕಾ ಅನ್ನೋದೊಂದು ಪ್ರಶ್ನೆ. ಕಳಿಸಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲವಾದರೂ ಮಕ್ಕಳ ಮಾನಸಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯ ಇಂಪ್ರೂವ್ ಆಗಬೇಕು ಅಂದರೆ ಕಳಿಸೋದೇ ಒಳ್ಳೆಯದು. ವರ್ಷಪೂರ್ತಿ ಸ್ಕೂಲು, ಟ್ಯೂಷನ್, ಹೋಮ್ವರ್ಕ್ ಅಂತ ಮಕ್ಕಳು ಬಸವಳಿದು ಹೋಗಿರ್ತಾರೆ. ಅಂಥ ಮಕ್ಕಳಿಗೆ ಮನರಂಜನೆಯ ಜೊತೆಗೆ ಒಂದಷ್ಟು ಕೌಶಲ್ಯಗಳನ್ನು, ಸೃಜನಶೀಲತೆಯನ್ನು ರೂಢಿಸೋ ನಿಟ್ಟಿನಲ್ಲಿ ಬೇಸಿಗೆ ಶಿಬಿರಗಳು ತುಂಬಾನೇ ಯೂಸ್ಫುಲ್. ಇನ್ನು ಬೇಸಿಗೆ ಶಿಬಿರಗಳ ಕಂಟೆಂಟ್ ವಿಚಾರ. ಅಲ್ಲಿ ಏನ್ ಕಲಿಸ್ತಾರೆ, ಏನ್ ಬಿಡ್ತಾರೆ ಅಂತ ಕೇಳೋ ಹಾಗೆ ಇಲ್ಲ. ನಾಟ್ಯ, ನಾಟಕ, ಮೂಕ ಅಭಿನಯ, ಕತೆ ಹೇಳೋದು, ಮುಖವಾಡ ತಯಾರಿ, ಮೆಮೊರಿ ಗೇಮ್ಸ್, ಹೀಗೆ ನಾನಾ ತರಹದ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಸೃಜನಶೀಲ ಚಟುವಟಿಕೆಗಳಿಗೆ ವೇದಿಕೆ ಸಿಗತ್ತೆ. ಇದರಿಂದ ಅಭಿವ್ಯಕ್ತಿ ಸಾಮರ್ಥ್ಯ ಜಾಸ್ತಿ ಆಗತ್ತೆ. ಮಕ್ಕಳು ಈ ರೀತಿಯ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಮಕ್ಕಳ ಬೌದ್ಧಿಕ ಸಾಮರ್ಥ್ಯನೂ ಹೆಚ್ಚಾಗತ್ತೆ. ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ. ಇನ್ನು ಕೆಲವು ಬೇಸಿಗೆ ಶಿಬಿರಗಳಲ್ಲಿ ಆಟ, ಓಟ, ನಡಿಗೆ, ವ್ಯಾಯಾಮ, ಜಿಗಿತ, ಹೀಗೆ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸ್ತಾರೆ. ಇದರಿಂದ ಮಕ್ಕಳ ಉತ್ಸಾಹ, ಆರೋಗ್ಯ ವೃದ್ಧಿಯಾಗುತ್ತೆ, ಮಾನಸಿಕ ಉಲ್ಲಾಸ ನೀಡುತ್ತೆ. ಕೆಲ ಶಿಬಿರಗಳಲ್ಲಿ ಬುಗುರಿ, ಕುಂಟೆಬಿಲ್ಲೆ, ಕಣ್ಣ ಮುಚ್ಚಾಲೆ, ಅಳುಗುಳಿ ಮನೆ, ಕಬಡ್ಡಿ, ಪಗಡೆ, ಚೌಕಾಬಾರ, ಚಿನ್ನಿದಾಂಡು, ಗೋಲಿಯಾಟ ಮತ್ತಿತರ ದೇಸಿ ಕ್ರೀಡೆಗಳನ್ನು ಆಡಿಸ್ತಾರೆ. ಬೇಕು ಅಂದರೆ ಇವುಗಳ ಜೊತೆಗೆ ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಚೆಸ್, ಬಾಸ್ಕೆಟ್ಬಾಲ್ ಮತ್ತಿತರ ಆಟಗಳನ್ನು ಪರಿಚಯಿಸುತ್ತಾರೆ. ಇದರ ಜೊತೆಗೆ ಕೆಲ ಶಿಬಿರಗಳಲ್ಲಿ ಈಜು, ಸೈಕ್ಲಿಂಗ್, ಕರಾಟೆ, ಕುಂಗ್ಫು, ಸ್ಕೇಟಿಂಗ್, ಯೋಗ, ಧ್ಯಾನ, ಶಾಸ್ತ್ರೀಯ ಪಾಶ್ಚಾತ್ಯ ನೃತ್ಯ, ಅಭಿನಯ, ವಾದ್ಯ, ಸಂಗೀತ, ಗಾಯನ, ಕಲೆ, ಚಿತ್ರಕಲೆ, ಸೆರಾಮಿಕ್, ಅಬಾಕಸ್,
ಇತ್ಯಾದಿ ಜೀವಮಾನವಿಡೀ ಉಪಯುಕ್ತವಾಗುವ ಕೌಶಲ್ಯಗಳನ್ನು ಕಲಿಸ್ತಾರೆ. ಈ ಕೌಶಲ್ಯಗಳ ಕಲಿಕೆಯಿಂದ ಮಕ್ಕಳಲ್ಲಿ ಸಾಹಸ ಪ್ರವೃತ್ತಿ ಹುಟ್ಟುತ್ತೆ. ಹಾಗೇನೆ ಮಾನಸಿಕ ಸಂತೃಪ್ತಿ ಹೆಚ್ಚುತ್ತೆ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಸಿಟಿಗಳಲ್ಲಿ ಅದು ಕಾಂಕ್ರೀಟ್ ಕಾಡಿನ ನಟ್ಟ ನಡುವೆಯೇ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಇದರಿಂದ ಮಕ್ಕಳು ಒಂದಷ್ಟು ಕೌಶಲ್ಯಗಳನ್ನು ಕಲಿಯಬಹುದೇನೋ. ಆದರೆ ನಿಜವಾದ ಬೇಸಿಗೆ ಶಿಬಿರದ ಅನುಭವ ಪಡಿಬೇಕಂದ್ರೆ ಪ್ರಕೃತಿಯ ಮಡಿಲಲ್ಲಿ ನಡೆಯೋ ಬೇಸಿಗೆ ಶಿಬಿರಗಳಲ್ಲಿ ಭಾಗವಹಿಸಬೇಕು. ಅಂತ ಒಂದು ಅದ್ಭುತ ಬೇಸಿಗೆ ಶಿಬಿರಕ್ಕೆ ನಾವಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಸ್ವಚ್ಛಂದ ವಾತಾವರಣ, ಪರಿಶುದ್ಧ ಗಾಳಿ, ನಿಷ್ಕಲ್ಮಶ ಬೆಳಕು, ಜೀವ ಉಕ್ಕಿಸೋ ಮಣ್ಣು, ಸ್ಫಟಿಕ ಶುಭ್ರ ನೀರು, ಗಿಡ ಮರಗಳ ಜೊತೆಗಿನ ಒಡನಾಟ. ಓಹ್, ಇದೊಂದು ಸ್ವರ್ಗ. ಮಕ್ಕಳು ಇಲ್ಲಿನ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಮನಸ್ಸೋ ಇಚ್ಛೆ ಆಡಿ ಕುಣಿದಾಡಿ ನಲಿದಾಡಿದ್ರು. ಇಷ್ಟಕ್ಕೂ ಈ ಸಮ್ಮರ್ ಕ್ಯಾಂಪ್ ನಡೆದದ್ದು ಎಲ್ಲಿ? ಈ ಬೇಸಿಗೆ ಶಿಬಿರದ ಸ್ಪೆಷಾಲಿಟಿ ಏನು? ಎಲ್ಲವನ್ನ ನೋಡೋಣ ಬ್ರೇಕ್ನ ನಂತರ.